ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಐಶ್ವರ್ಯ, ಸಂತೋಷ ಮತ್ತು ಸಮೃದ್ಧಿಯ ದೇವತೆ ಎಂದು ಪೂಜಿಸಲಾಗುತ್ತದೆ. ಅದೇ ರೀತಿ ಅಲಕ್ಷ್ಮಿಯನ್ನು ದರಿದ್ರತೆ, ಅಶಾಂತಿ ಮತ್ತು ದುಃಖದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಪುರಾಣಗಳಲ್ಲಿ ಅಲಕ್ಷ್ಮಿ ನೆಲೆಸಿದ ಮನೆಯಲ್ಲಿ ಶಾಂತಿ ಕಡಿಮೆಯಾಗುತ್ತದೆ ಮತ್ತು ಅನೇಕ ರೀತಿಯ ತೊಂದರೆಗಳು ಎದುರಾಗುತ್ತವೆ ಎಂದು ಹೇಳಲಾಗಿದೆ. ಹಿರಿಯರು ಸಹ ಮನೆಯ ಸ್ವಚ್ಛತೆ, ಸಕಾರಾತ್ಮಕತೆ ಮತ್ತು ಒಳ್ಳೆಯ ವರ್ತನೆ ಇಲ್ಲದಿದ್ದರೆ ಅಲಕ್ಷ್ಮಿಯ ಪ್ರಭಾವ ಹೆಚ್ಚಾಗುತ್ತದೆ ಎಂದು ನಂಬುತ್ತಾರೆ. ಮನೆಯಲ್ಲಿ ಅಲಕ್ಷ್ಮಿ ನೆಲೆಸಿದರೆ ಮೊದಲಿಗೆ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುತ್ತವೆ ಎಂದು ಹೇಳಲಾಗುತ್ತದೆ. ಎಷ್ಟು ಹಣ ಸಂಪಾದಿಸಿದರೂ ಕೈಯಲ್ಲಿ ಹಣ ಉಳಿಯುವುದಿಲ್ಲ, ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತವೆ, ಸಾಲದ ಸಮಸ್ಯೆಗಳು ಎದುರಾಗಬಹುದು. ಕೆಲವರು ದಿನರಾತ್ರಿ ದುಡಿದರೂ ಹಣದ ಅಭಾವದಿಂದ ಕಷ್ಟ ಅನುಭವಿಸುತ್ತಾರೆ. ಇಂತಹ ಪರಿಸ್ಥಿತಿಯನ್ನು ದರಿದ್ರ ಲಕ್ಷ್ಮಿಯ ಪ್ರಭಾವವೆಂದು ಹಲವರು ನಂಬುತ್ತಾರೆ. ಮನೆಯಲ್ಲಿನ ಶಾಂತಿ ಹಾಳಾಗುವುದು ಒಂದು ಮುಖ್ಯ ಲಕ್ಷಣ. ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ, ಕೋಪ ಮತ್ತು ಅಸಮಾಧಾನ ಹೆಚ್ಚಾಗುತ್ತದೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ಗೌರವ ಕಡಿಮೆಯಾಗುತ್ತದೆ. ಮನೆಯ ವಾತಾವರಣ ಯಾವಾಗಲೂ ಭಾರವಾಗಿರುವಂತೆ ಅನುಭವವಾಗುತ್ತದೆ. ಮನೆಯಲ್ಲಿ ನಗು ಕಡಿಮೆಯಾಗುವುದು ಮತ್ತು ಎಲ್ಲರೂ ಒತ್ತಡದಲ್ಲಿ ಇರುವುದು ಕೂಡ ಅಲಕ್ಷ್ಮಿಯ ಸೂಚನೆ ಎಂದು ಹೇಳಲಾಗುತ್ತದೆ. ಸ್ವಚ್ಛತೆಯ ಕೊರತೆ ಕೂಡ ಅಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಮನೆಯಲ್ಲಿ ಕಸ, ಧೂಳು, ಒಡೆದ ವಸ್ತುಗಳು, ಅಸ್ತವ್ಯಸ್ತ ಪರಿಸ್ಥಿತಿ ಇದ್ದರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ವಿಶೇಷವಾಗಿ ಅಡುಗೆ ಮನೆ ಅಶುದ್ಧವಾಗಿದ್ದರೆ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಎಂಬ ಮಾತು ಇದೆ. ಆದ್ದರಿಂದ ಪ್ರತಿದಿನ ಮನೆಯ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಮುಖ್ಯ. ಕೆಲವರು ಹೇಳುವ ಪ್ರಕಾರ ಮನೆಯಲ್ಲಿ ಪದೇ ಪದೇ ವಸ್ತುಗಳು ಒಡೆಯುವುದು, ವಿದ್ಯುತ್ ಉಪಕರಣಗಳು ಕೆಡುವುದು, ನೀರಿನ ಸಮಸ್ಯೆಗಳು ಹೆಚ್ಚಾಗುವುದು ಕೂಡ ನಕಾರಾತ್ಮಕ ಶಕ್ತಿಯ ಲಕ್ಷಣವಾಗಿರಬಹುದು. ಅನಿರೀಕ್ಷಿತ ಸಮಸ್ಯೆಗಳು ಒಂದರ ನಂತರ ಒಂದು ಎದುರಾಗುತ್ತಿದ್ದರೆ ಮನೆಯಲ್ಲಿನ ಸಕಾರಾತ್ಮಕತೆ ಕಡಿಮೆಯಾಗುತ್ತಿದೆ ಎಂಬ ನಂಬಿಕೆ ಇದೆ. ಅಲಕ್ಷ್ಮಿಯ ಪ್ರಭಾವ ಇರುವ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಬಹುದು ಎಂದು ಹೇಳಲಾಗುತ್ತದೆ. ಮನೆಯ ಸದಸ್ಯರಿಗೆ ಪದೇ ಪದೇ ಅನಾರೋಗ್ಯ, ಮಾನಸಿಕ ಒತ್ತಡ, ನಿದ್ರಾಹೀನತೆ ಅಥವಾ ಅಶಾಂತಿ ಕಾಣಿಸಿಕೊಳ್ಳಬಹುದು. ಯಾವುದೇ ಕಾರಣವಿಲ್ಲದೆ ಮನಸ್ಸು ಬೇಸರವಾಗಿರುವುದು, ಕೆಲಸದಲ್ಲಿ ಆಸಕ್ತಿ ಕಡಿಮೆಯಾಗುವುದು ಕೂಡ ನಕಾರಾತ್ಮಕ ವಾತಾವರಣದ ಪರಿಣಾಮ ಎಂದು ಕೆಲವರು ನಂಬುತ್ತಾರೆ. ಪುರಾಣಗಳಲ್ಲಿ ಸಂಜೆ ಸಮಯದಲ್ಲಿ ಮನೆ ಕತ್ತಲಾಗಿಡುವುದು, ಅಶುದ್ಧತೆ ಇರುವುದು ಮತ್ತು ದೇವರ ಪೂಜೆ ಮಾಡದೇ ಇರುವುದು ಅಲಕ್ಷ್ಮಿಯನ್ನು ಆಹ್ವಾನಿಸುವಂತೆ ಎಂದು ಹೇಳಲಾಗಿದೆ. ಅದಕ್ಕಾಗಿ ಹಲವರು ಸಂಜೆ ದೀಪ ಹಚ್ಚುವುದು, ದೇವರ ನಾಮಸ್ಮರಣೆ ಮಾಡುವುದು ಮತ್ತು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಉಳಿಸಿಕೊಳ್ಳುವುದು ಮುಖ್ಯವೆಂದು ನಂಬುತ್ತಾರೆ. ಹಿರಿಯರು ಹೇಳುವಂತೆ ಮನೆಯಲ್ಲಿ ತುಳಸಿ ಗಿಡ ಇರಿಸುವುದು, ಪ್ರತಿದಿನ ದೀಪ ಹಚ್ಚುವುದು, ಸ್ವಚ್ಛತೆ ಕಾಪಾಡುವುದು ಮತ್ತು ಒಳ್ಳೆಯ ಮಾತು ಮಾತನಾಡುವುದು ಲಕ್ಷ್ಮೀ ಕಟಾಕ್ಷಕ್ಕೆ ಕಾರಣವಾಗುತ್ತದೆ. ಜೊತೆಗೆ ದಾನ ಧರ್ಮ ಮಾಡುವುದು, ಬಡವರಿಗೆ ಸಹಾಯ ಮಾಡುವುದು ಮತ್ತು ಅನ್ನ ವ್ಯರ್ಥ ಮಾಡದಿರುವುದು ಕೂಡ ಶುಭಕರ ಎಂದು ಹೇಳಲಾಗುತ್ತದೆ. ಅಲಕ್ಷ್ಮಿ ಎಂಬುದು ಕೇವಲ ಧಾರ್ಮಿಕ ನಂಬಿಕೆಯಷ್ಟೇ ಅಲ್ಲ, ಅದು ಜೀವನದಲ್ಲಿ ನಕಾರಾತ್ಮಕತೆ ಹೆಚ್ಚಾಗುವ ಒಂದು ಪ್ರತೀಕವೆಂದು ಕೂಡ ನೋಡಬಹುದು. ಮನೆಯಲ್ಲಿ ಅಶಾಂತಿ, ಅಶುದ್ಧತೆ ಮತ್ತು ಕೆಟ್ಟ ಅಭ್ಯಾಸಗಳು ಇದ್ದರೆ ಸಹಜವಾಗಿಯೇ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಮನೆಯ ವಾತಾವರಣವನ್ನು ಸಂತೋಷಕರವಾಗಿ ಮತ್ತು ಸಕಾರಾತ್ಮಕವಾಗಿ ಇಡುವುದು ಬಹಳ ಮುಖ್ಯ. ಕೊನೆಗೆ ಹೇಳುವುದಾದರೆ, ಲಕ್ಷ್ಮೀ ದೇವಿಯ ಕೃಪೆ ಇರಬೇಕಾದರೆ ಮನೆಯಲ್ಲಿ ಸ್ವಚ್ಛತೆ, ಶಾಂತಿ,
ಪ್ರೀತಿ ಮತ್ತು ಸಾತ್ವಿಕತೆ ಇರಬೇಕು ಎಂದು ನಮ್ಮ ಸಂಸ್ಕೃತಿ ಹೇಳುತ್ತದೆ. ನಕಾರಾತ್ಮಕ ಚಿಂತನೆಗಳನ್ನು ದೂರವಿಟ್ಟು ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಂಡರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.